चले बनाना चलिए ओके बाय। ಬ್ಯಾಟ್ ಮಾಡುವುದರ ಮೂಲಕ ಉದ್ಘಾಟಿಸಿದ ಸವಿತಾ ಸಮಾಜ ಹೊನ್ನಂಪೇಟೆ ತಾಲೂಕಿನವರು ಬಹಳ ಅದ್ದೂರಿಯಾಗಿ ಇವತ್ತು ಮೊದಲನೇ ಬಾರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸ್ತಾ ಇದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಹಾಗೂ ಶುಭಾಶಯನ್ನು ಕೋರಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀವಿ. ಈ ಒಂದು ಪಂದ್ಯಾವಳಿ ಏನು ಇವತ್ತು ಶುರುವಾಗಿ ಹಲವಾರು ವರ್ಷಗಳ ಕಾಲ ನಡೀಲಿ ಅಂತೇಳಿ ಆಶಯಿಸ್ತಾ ಪಂದ್ಯಾವಳಿಗೆ ಯಶಸ್ಸನ್ನು ಕೋರ್ತಾ ಇದ್ದೀವಿ. ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ವೀಕ್ಷಕರಿಗೆ ಒಳ್ಳೆಯ ಒಂದು ಅನುಭವ ಆಗಲಿ ಅಂತೇಳಿ ಕೂಡ ಸರ್, ಸವಿತಾ ಸಮಾಜಕ್ಕೆ ಒಂದಷ್ಟು ಐನ್ ಮನೆಗೆ ಅನುದಾನವನ್ನು ಕೂಡ ತಾವು ಕೊಟ್ಟು ಆ ಸಮಾಜದ ಏಳಿಗೆ ಹೇಳಿ ಅದ್ರ ಬಗ್ಗೆ. ಹೌದು, ಸವಿತಾ ಸಮಾಜದವರು ಕೊಡಗು ನಾಡಿನ ಅಂಗ ಭಾಗವಾಗಿ ನಮ್ಮ ಎಲ್ಲ ಆಚರಣೆಗಳು ಸಂಸ್ಕೃತಿಯ ಸಂಪ್ರದಾಯದ ಒಂದು ವಿಶೇಷವಾದಂಥ ಭಾಗ. ಅದರಿಂದ ಅವರ ಏಳಿಗೆಗೆ ಅವರ ಕೋರಿಕೆಯಂತೆ 4 ಐನ್ ಮನೆಯನ್ನು ಗುರುತಿಸಿ ವಿಶೇಷವಾದಂಥ ಅನುದಾನವನ್ನು ಕೆಲಸವನ್ನು ಮಾಡಿದ್ದೇವೆ. ಉಂಟಾಗಿ ಅದರಿಂದ ಇನ್ನು ಮುಂದಕ್ಕೆ ಕೂಡ ಹಲವಾರು ಅವರ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸಣ್ಣ ಸಣ್ಣ ಸಮುದಾಯಗಳನ್ನು ನಾವು ಅವರ ಸಂಪ್ರದಾಯವನ್ನು ಅವರ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡ್ತೀವಿ. ನಾನು ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ. ಕೊಡಗಿನಾದ್ಯಂತ ಸವಿತಾ ಜನಾಂಗದ ವತಿಯಿಂದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಹಮ್ಮಿಕೊಂಡಿದ್ದು, ಅದೇ ರೀತಿ ಸುಮಾರು 6 ವರ್ಷದಿಂದ ಮೊದಲನೇದಾಗಿ ವಿರಾಜಪೇಟೆ ತಾಲೂಕಿನಲ್ಲಿ ಮೊದಲನ ಪಂದ್ಯಾವಳಿ ಆರಂಭಗೊಂಡು ಎರಡನೇದಾಗಿ ಮಡಿಕೇರಿ ತಾಲೂಕಲ್ಲಿ ನಡೆದು ಈಗ ಹೊನ್ನಪೇಟೆ ತಾಲೂಕು ವತಿಯಿಂದ ಈ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಆತೂರು ಮೈದಾನದಲ್ಲಿ ನಾವು ಈಗಾಗಲೇ ಆರಂಭಗೊಂಡು ಈಗ ಉದ್ಘಾಟನಾ ಕಾರ್ಯಕ್ರಮವರು ನಮ್ಮ ಕ್ಷೇತ್ರದ ಶಾಸಕರಾದ ಪೊನ್ನಣ್ಣನವರು ನೆರವೇರಿಸಿಕೊಟ್ಟಿರುತ್ತಾರೆ. ಅವರು ಸವಿತಾ ಜನಾಂಗಕ್ಕೆ ಹಲವಾರು ಭರವಸೆಗಳನ್ನು ಏನು ಸವಿತಾ ಸಮಾಜದ ಐನ್ಮನೆ ಇದೆ ಹಾಗೂ ಸವಿತಾ ಸಮಾಜದ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತೀವಿ ಅಂತ ಹೇಳುವ ಭರವಸೆಯನ್ನು ನಮಗೆ ನಮ್ಮ ಶಾಸಕರಾದ ಪೊನ್ನಣ್ಣನವರು ಹೇಳಿರುತ್ತಾರೆ. ಅದೇ ರೀತಿ ನಾವು ಈ ಒಂದು ಸವಿತಾ ಜನಾಂಗ ನಡೆಸ್ತಿರುವ ಈ ಒಂದು ಪಂದ್ಯಾವಳಿಯ 5 ಲಕ್ಷ ರೂವನ್ನು ಕೊಡುವಂತೆ ನಾವು ಮನವರಿಕೆ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳೋ ಭರವಸೆಯನ್ನು ನೀಡಿರುತ್ತಾರೆ. ಹಾಗೆ ಸವಿತಾ ಜನಾಂಗದ ಈಗಾಗಲೇ 4
ಐನು ಮನೆಗಳಿಗೆ ತಲಾ 3 ಲಕ್ಷದಂತೆ ಈ ಶಾಸಕರಾದ ಪೊನ್ನಣ್ಣನವರು 4 ಮನೆಯ 3 ಲಕ್ಷದಂತೆ ನಮಗೆ ನೀಡಿರುತ್ತಾರೆ. ಅದೇ ರೀತಿ ಇನ್ನೊಂದು 4-5 ಐನು ಮನೆಗಳು ಬಾಕಿ ಇರುತ್ತದೆ, ಅದನ್ನು ಸಹ ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಅವರಿಗೆ ನಮ್ಮ ಸವಿತಾ ಜನಾಂಗದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಪಂದ್ಯಾವಳಿ ನಡೆಸಲು ಶಾಸಕರು ನಮಗೆ ಸಲಹೆ ಸಹಕಾರ ಎಲ್ಲ ನೀಡಿದ್ದಾರೆ. ಹಾಗೆಯೇ ಸವಿತಾ ಜನಾಂಗದ ಎಲ್ಲ ಸವಿತಾ ಬಾಂಧವರು ನಮಗೆ ಈ ಒಂದು ಕಾರ್ಯಕ್ರಮ ನಡೆಸಲು ದೇಣಿಗೆ ಮೂಡುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನು ಸಾರ್ವಜನಿಕರಿದ್ದಾರೆ, ಹಲವಾರು ಸಾರ್ವಜನಿಕರು ನಮಗೆ ದೇಣಿಗೆಯನ್ನು ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಲು ನಾವು ಅನುವು ಮಾಡಿಕೊಟ್ಟಿರುತ್ತಾರೆ. ಹಾಗೆಯೇ ಎಲ್ಲ ಸವಿತಾ ಬಾಂಧವರಿಗೂ ಹಾಗೂ ಇಲ್ಲಿ ಸಾರ್ವಜನಿಕ ಬಾಂಧವರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಸಹ ಇದೇ ಥರದ ಸಲಹೆ ಸಹಕಾರ ನೀಡಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂದು ಈ ಹಾತೂರು ಶಾಲಾ ಮೈದಾನದಲ್ಲಿ ಪೊನ್ನಂಪೇಟೆ ಸವಿತಾ ಸಮಾಜದ ವತಿಯಿಂದ ಮೊದಲನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿರುತ್ತಾರೆ. ಇದು ಮೊದಲನೇ ವರ್ಷದ ಪಂದ್ಯಾವಳಿಯಾಗಿದೆ. ನಮ್ಮ ಸವಿತಾ ಜನಾಂಗದವರು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದು, ಹಿಂದೆಲ್ಲ ನಮ್ಮಲ್ಲಿ ಒಂದು ಮುಜುಗರವಿತ್ತು, ಹೇಗೆ ನಾವು ಹೋಗಿ ಸೇರುವುದು, ಒಟ್ಟಾಗಿ ಜೊತೆಗೂಡುವುದೆಂದು. ಆದರೆ ಇಂದು ಸ್ವಲ್ಪ ಬದಲಾವಣೆಯನ್ನು ಕಾಣುತ್ತಿದ್ದೇವೆ. ಕಳೆದ 4-5 ವರ್ಷಗಳಿಂದ ವಿರಾಜಪೇಟೆ, ಮಡಿಕೇರಿ ತಾಲೂಕಿನವರು ಇದೇ ರೀತಿಯ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿ ಅದಕ್ಕೆ ಒಂದು ಅಭೂತಪೂರ್ವ ಯಶಸ್ಸನ್ನು ದೊರಕಿಸಿಕೊಟ್ಟರು. ಅದರಿಂದ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡು ಇಂದು ಪೊನ್ನಂಪೇಟೆ ವಲಯದವರು, ಪೊನ್ನಂಪೇಟೆ ಸವಿತಾ ಸಮಾಜದವರು ಮುಂದಾಳತ್ವವನ್ನು ವಹಿಸಿಕೊಂಡು ಅದರ ಯಶಸ್ಸಿಗೆ ಕಾರಣಕರ್ತರಾಗುತ್ತಿದ್ದಾರೆ. ನಮ್ಮ ಎಲ್ಲ ಜನಾಂಗ ಬಾಂಧವರಲ್ಲಿ, ಅದರಲ್ಲೂ ಈಗಿನ ಯುವ ಪೀಳಿಗೆ ಮಕ್ಕಳು ಕ್ರೀಡೆ, ಶಿಕ್ಷಣವಾಗಿರಬಹುದು, ಯಾವುದೇ ಒಂದು ಅವಕಾಶವನ್ನು ಬಳಸಿಕೊಂಡು ಮುಂದೆ ಹೋಗ್ತಾ ನಮ್ಮ ಜನಾಂಗದ ಹೆಸರನ್ನು ಉಳಿಸಿ ಬೆಳೆಸಬೇಕು ಹಾಗೂ ಸಮಾಜದ ಮುಖ್ಯ ವಾಹಿನಿಗೆ ಬಂದು ನಾವು ಕೂಡ ಎಲ್ಲರಲ್ಲಿ ಒಬ್ಬರೆಂದು ತಲೆ ಎತ್ತಿ ನಿಂತು ಬಾಳಿ ಬದುಕಿ ತೋರಿಸುವಂಥ ಅವಕಾಶಗಳನ್ನು ಸಿಗಲಿ ಹಾಗೂ ಅದರ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸರ್ವರಿಗೂ ಶುಭೋದಯ. ಈ ದಿನವು ಯಶಸ್ಸಿನ ದಿಕ್ಕಿನಲ್ಲಿ ಸಾಗಲಿ ಎಂದು ಮನದುಂಬಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಅಧ್ಯಕ್ಷರಾದ ಮನೋಜ್ ರವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಾರತದ ಸಂವಿಧಾನದ ಸರ್ವರಿಗೂ ಸಮಾನತೆ ಎಂಬ ತತ್ವವನ್ನು ಅನುಗುಣವಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಿಮ್ಮ ಈ ಗುಣವೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಿ. ನಿಮಗೆ ತಾಯಿ ಕಾಲದಮ್ಮೆ ಮಾಗು ರೆಗ್ಗುತಪ್ಪನ ಆಶೀರ್ವಾದ ಸದಾ ಇರಲಿ. ನಿಮ್ಮಿಂದ ಮತ್ತಷ್ಟು ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.